ಜೊತೆಗೆ ನಮ್ಮ ತಾಲೂಕಿನ ವಿಕಲಚೇತನ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಾತೇಶ್ ಉಮರಣಿ ಸರ್ ಅವರು ಕೂಡ ಸಮಸ್ತ ಗುರುಗಳ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ಅತ್ಯಂತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಸರ್. ಇವರಿಗೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ರಾಜು ಉಮ್ರಿ ಸರ್ ಅವರು ಬಂದು ಸನ್ಮಾನಿಸಬೇಕು. ಮತ್ತು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಪಡುವ ಹಾಗೆ ಫಲಿತಾಂಶವನ್ನು ಕೊಟ್ಟು ನಮ್ಮನ್ನೆಲ್ಲ ಮೆಚ್ಚಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಇವತ್ತು ಸನ್ಮಾನ ಕಾರ್ಯಕ್ರಮ ಇದೆ. ಸನ್ಮಾನಿತರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಒಂದು ವಿದ್ಯಾರ್ಥಿಗಳು ಕೂಡ ಎಲ್ಲ ತಾಲೂಕಿನ ಶಿಕ್ಷಕ ಬಳಗ ಪರವಾಗಿ ಮತ್ತು ಆಡಳಿತ ಮಂಡಳಿ ಪರವಾಗಿ ತಮಗೂ ಕೂಡ ಅತ್ಯಂತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಈ ಒಂದು
ಶಿಕ್ಷಕರ ಸೊಸೈಟಿ ವತಿಯಿಂದ ಪ್ರತಿ ವರ್ಷ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ, ನೀವು ಎಲ್ಲರೂ ಬರ್ತಾ ಇದ್ದೀನಿ ಪ್ರತಿ ವರ್ಷ. ಅದು ಕೂಡ ವಿಶೇಷವಾಗಿ ಶ್ರಾವಣದಲ್ಲೇ ಇರ್ತದೆ, ಹೆಚ್ಚು ಕಡಿಮೆ ಶ್ರಾವಣದಲ್ಲೇ ಇರ್ತದೆ. ಈ ಶ್ರಾವಣ ಮಾಸದಲ್ಲಿ ಎಲ್ಲ ಊರುಗಳಲ್ಲಿ ಪ್ರವಚನ, ಪುರಾಣ, ಪೂಜೆ, ಪುನಸ್ಕಾರ ಎಲ್ಲವೂ ನಡೆದಿರ್ತಾವ. ಅಂಥದ್ರಲ್ಲಿ ಇದೊಂದು ಚಿಂತನ ಮತ್ತು ಎಲ್ಲ ಶಿಕ್ಷಕರನ್ನ ಗೌರವಿಸುವುದು, ಎಲ್ಲರೂ ಕುಳಿತುಕೊಳ್ಳಲು ಸ್ವಲ್ಪ ಸಂತೋಷವನ್ನು ಅನುಭವಿಸಲಿಕ್ಕೆ ನೀವೆಲ್ಲರೂ ಇಲ್ಲಿ ಸೇರ್ತೇವೆ. ನೀವೆಲ್ಲರೂ ಶಿಕ್ಷಕರದರೆ ಮತ್ತು ಪಾಲಕರು ಅದಾರೆ, ನಿಮಗೆಲ್ಲರಿಗೂ ಮಕ್ಕಳು ಅದಾವ. ಅವ್ರಿಗೆಲ್ಲರಿಗೂ ಏನು ಕಲಿಸ್ಬೇಕು ಅಂದ್ರ, ಈಗಿನ ಸಮಾಜದಾಗ ಎಲ್ಲರೂ ಏನಂತಾರ, ರೊಕ್ಕ ಗಳಿಸ್ಬೇಕು, ರೊಕ್ಕ ಗಳಿಸ್ಬೇಕು, ಬಹಳ ಶ್ರೀಮಂತರಾದ್ರೆ ಈ ಜೀವನ ನಮ್ಮದು ಸಾರ್ಥಕ ಆಗ್ತೈತಿ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಅದು ಬಹಳ ದೊಡ್ಡ ತಪ್ಪ. ಒಬ್ಬ ತಾಯಿ ಇದ್ರು, ಆಕೆಗೆ ಒಂದು ಸಣ್ಣ ಮಗು ಇತ್ತು. ಆ ಮಗುವಿಗೆ ಸಮಾಧಾನ ಪಡಿಸ್ಬೇಕಂತ ಹೇಳಿ ಚಲೋ ಬಟ್ಟೆ ಹಾಕಿ, ಆ ಬಳಿಕ ಎಲ್ಲ ಆಭರಣಗಳನ್ನ ಹಾಕಿ, ಅದಕ್ಕೆ ತಿನ್ಲಿಕ್ಕೆ ಎಲ್ಲಾ ಪದಾರ್ಥಗಳನ್ನ ಆ ಕೂಸಿನ ಮುಂದೆ ಇಟ್ಟಿದ್ರು. ಆದ್ರೂ ಸಹಿತ ಆ ಕೂಸ ಅಳ್ತಿತ್ತು, ಅದಕ್ಕೆ ಸಮಾಧಾನನೇ ಇಲ್ಲ. ಅವಾಗ ಒಬ್ಬ ಹಿರಿಯ ಮನುಷ್ಯ ಅಜ್ಜಿ ಹೇಳಿದ್ರು, ನೋಡು, ಆ ಮಗುವಿಗೆ ಬಂಗಾರ ಬೇಕಾಗಿಲ್ಲ, ಆ ಮಗುವಿಗೆ ನೀವು ಕೊಡುವಂತ ಮುತ್ತು ರತ್ನ ಆಭರಣಗಳು ಬೇಕಾಗಿಲ್ಲ, ಅದಕ್ಕೆ ನೀ ಮೈ ಮೇಲೆ ಬಟ್ಟೆ ಹಾಕು ಅಥವಾ ಹಾಕದೇ ಇರು, ಆದ್ರೆ ನೀನು ಅದನ್ನ ಎದಿಗಿಟ್ಟುಕೊಂಡು ವಾತ್ಸಲ್ಯವನ್ನು ತೋರಿಸು, ಅವಾಗ ಅದು ಸಂತೋಷ ಪಡ್ತೈತಿ ಅಂತ ಹೇಳಿದ್ರು. ಹಾಗೆ ನಮಗ ಎಲ್ಲರಿಗೂ ಹಣ ಬಹಳ ಮುಖ್ಯ ಅಂತದಲ್ಲ. ಹಣ ಇದ್ರೂ ಒಂದು ವೇಳೆ ವಾತ್ಸಲ್ಯ, ಪ್ರೀತಿ, ಪ್ರೇಮ ಇರಲಿಲ್ಲ ಅಂದ್ರೆ ಆ ಹಣಕ್ಕೆ ಏನೂ ಬೆಲೆ ಇಲ್ಲ. ನೀವೆಲ್ಲ ನೋಡಿ ಕೊಡ್ತೀರಿ, ಒಬ್ಬ ನಿಮ್ಮ ಮಗಳನ್ನ ಶ್ರೀಮಂತ ಮನೆಗೆ ಕೊಡ್ತೇವೆ, ಅವ್ರು ಬಹಳ ಶ್ರೀಮಂತರದ, ಮನ್ಯಾಗ 10 ಆಳ್ಗಳದ, ತಿರುಗಾಡ್ಲಿಕ್ಕೆ ದೊಡ್ಡ ದೊಡ್ಡ ಗಾಡಿಗಳದ, ಬ್ಯಾಂಕ್ದಾಗ ಭಾರಿ ಬ್ಯಾಲೆನ್ಸ್ ಅದ. ಆದ್ರ ನೀವು ಯಾರಿಗೆ ಕೊಟ್ಟಿರಲ್ಲ ನಿಮ್ಮ ಮಗಳನ್ನ, ಆಕೆ ಗಂಡ ಮಗಳನ್ನ ಒಂದೂ ದಿವಸ ಪ್ರೀತಿಸುವವಲ್ಲ, ಒಂದೂ ದಿವಸ ಪ್ರೇಮದಿಂದ ಮಾತಾಡಿಸಿದವಲ್ಲ, ಆ ಮಗಳಿಗೆ ಆ ಮನಿ ಹೆಂಗ ಆಗ್ತೈತಿ ಅಂದ್ರೆ ನರಕ ಆಗ್ತದ, ನರಕ. ಹಾಗೆ ಜಗತ್ತಿನಾಗ ನಾವೆಲ್ಲರೂ ಅದೇವಲ್ಲ, ಬರೀ ಇವು ಹೊರಗಿಂದಲೇ ಮಾಡೋದಾಯ್ತು, ಪ್ರೇಮದಿಂದ ಸಂತೋಷದಿಂದ ಅನುಭವಿಸುವುದು ಯಾವಾಗ? ಅದಕ್ಕಾಗಿ ನೀವೆಲ್ಲ ಹುಡುಗರಿಗೆ ಏನು ಕಲಿಸ್ಬೇಕು ಅಂದ್ರೆ, ನೋಡಪ್ಪ, ನೀ ಜೀವನದೊಳಗೆ ನಾಳೆ ರೊಕ್ಕ ಕಲಿಸಿದ್ರು ಸಹಿತ ಏನು ಬಹಳ ಹಾನಿ ಮಾಡ್ಕೊಳ್ಬೇಕಾಗಿಲ್ಲ, ಚಿಂತೆ ಮಾಡಬೇಕಾಗಿಲ್ಲ. ಆದ್ರೆ ಹೃದಯದೊಳಗೆ ಪ್ರೇಮವನ್ನು ಇಟ್ಟುಕೊ, ಸಂತೋಷವಾಗಿ ಜೀವನ ಸಾಗಿಸ್ತಿ ಅಂತ ಹೇಳ್ತಾರೆ. ಅದು ಬಹಳ ಇವತ್ತು ಅವಶ್ಯಕತೆ ಅದ. ನೋಡ್ರಿ, ಮನುಷ್ಯ ಎಷ್ಟು ಹೋರಾಟ ಮಾಡ್ತಾ ಇದಾನ. ಎಂತ ಕಾಲ ಬಂತು, ಕಳೆದೊಂದು 4-5 ದಿವಸದ ಹಿಂದೆ ಆಂಧ್ರ ಪ್ರದೇಶದಾಗ, ಹೈದರಾಬಾದ್ದಾಗ ಒಂದು ಘಟನಾ ನಡೀತು. ಅಲ್ಲಿ ಒಂದು ಶಾಲೆ, ಆ ಶಾಲೆಯಲ್ಲಿ ಒಬ್ಬ ಪ್ರಿನ್ಸಿಪಾಲ್ ಹೆಣ್ಮಗಳು, ಆಕೆ ಕೊಲೆ ಆಯಿತು. ಕೊಲೆ ಆದ ಬಳಿಕ ಎಲ್ಲ ತಪಾಸಣೆ ಮಾಡಿದ್ರು. ಯಾರು ಕೊಲೆ ಮಾಡಿರ್ಬೇಕಂತ ತಿಳ್ಕೊಂಡಿದ್ರಂದ್ರೆ ಬಹುಶಃ ಆಕೆಯ ಗಂಡ ಕೊಲೆ ಮಾಡಬೇಕಂತ ತಿಳ್ಕೊಂಡಿದ್ರು. ಆದ್ರೆ ಗಂಡನಿಂದ ಆಕೆ ಕೊಲೆ ಆಗಿರ್ಲಿಲ್ಲ. ಕೊಲೆ ಮಾಡಿದವ್ರು ಯಾರಿದ್ರಂದ್ರ 10ನೇ ಓದುವಂತ 2 ಹುಡುಗರು ಕೊಲೆ ಮಾಡಿದ್ರು. ಅವ್ರು ಪೊಲೀಸರು ತಪಾಸಣೆ ಮಾಡೋರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು, ಯಾರು ಮಾಡಿರ್ಬೇಕು ಅಂತ. 10ನೇ ಓದು ಹುಡುಗರು ಅಂದ್ರೆ 15-16 ವರ್ಷದ ಹುಡುಗರ. ಅಷ್ಟೊತ್ತಿಗೆ ಅವರು ಕುಡಿಲಿಕ್ಕೆ ಎಲ್ಲ ಕಲ್ತಿದ್ರಂತ, ತಿನ್ಬಾರ್ದೆಲ್ಲ ತಿಂತಿದ್ರು. ಅದಕ್ಕೆಲ್ಲ ರೊಕ್ಕ ಬೇಕು, ರೊಕ್ಕ ತರೋದು ಎಲ್ಲಿಂದ? ಆ ರೊಕ್ಕ ಸಂಗ್ರಹ ಮಾಡ್ಲಿಕ್ಕೆ
ಅವ್ರು ನೋಡ್ತಾರೆ ಏನು ಅಂದ್ರೆ ಆ ಮೇಡಮ್ ಫೀಸ್ ಸಂಗ್ರಹ ಮಾಡಿದ ಹಣವನ್ನ ಅವ್ರು ಮನ್ಯಾಗ ಇಟ್ಕೊಂಡಿದ್ರು ಪ್ರಿನ್ಸಿಪಾಲ್. ಆ ರೊಕ್ಕ ತರ್ಲಿಕ್ಕೆ ಇವ್ರು ಹೋದ್ರು, ಕೈಗೆ ಗ್ಲೋಸ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಾಣ್ಲಾರ್ದಂಗ ಹಾಕಿ ಮನಿಗೆ ಹೋದ್ರು. ಕಂಪೌಂಡ್ ಜಿಗದ ಮನಿ ಒಳಗೆ ಹೋದ್ರು. 2.5 ಲಕ್ಷ ರೂಪಾಯಿ ತಗೊಂಡ್ರು. ಅಷ್ಟೊತ್ತಿಗೆ ಆ ಮೇಡಮ್ ಗೊತ್ತಾಯ್ತು ಈ ಹುಡುಗರು ನಮ್ಮ ಶಾಲ್ಯಾಗ ಕಲಿಯುವಂತ ವಿದ್ಯಾರ್ಥಿಗಳಾರ. ಆಕೆ ಅವ್ರ ಹೆಸರುಗೊಂಡು ಕರೆದ್ರು. ಅವರು ಮಾಸ್ಕ್ ಸ್ವಲ್ಪ ಗುರ್ತು ಮಾಡ್ಕೊಂಡ್ರು. ಇನ್ನು ನಮ್ಮದು ಭಾರಿ ಅಪಮಾನ ಆಗ್ತದ, ಈ ಶಿಕ್ಷಕಿ ಬಿಡುದಿಲ್ಲ ನಮ್ಮನ್ನಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು ಅಂದ್ರೆ ಆ ಟೀಚರ್ನ ಕೊಲೆ ಮಾಡಿದ್ರು. ನೋಡ್ರಿ ಎಲ್ಲಿಗೆ ಬಂತು. ಆ ಬಳಿಕ ಅದನ್ನ ಎಲ್ಲ ತಪಾಸಣೆ ಮಾಡಿದ್ರು. ಇದನ್ನೆಲ್ಲ ನಾವು ಕೇಳ್ತೀವಲ್ಲ, ಅದಕ್ಕ ಈಗ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಕಲಿಸ್ಬೇಕಾಗೈತಿ ಅಂದ್ರೆ ಚಂದಾಗಿ ಪ್ರೇಮದಿಂದ ಬದುಕುದು ಕಲಿಸ್ಬೇಕಾಗಿತ್ತು. ಈಗೆಲ್ಲ ಇದು AI ಬಂತು, ಟೆಕ್ನಾಲಜಿ ಬಂತು, ಸಾಕೇನೆಲ್ಲ ಇದು. ಅದು ಹಿಂದಕ್ಕೆ ಹೇಳ್ತಿದ್ರು ಒಂದು ಕಥೆ. ಸಣ್ಣವರಿದ್ದಾಗ ನಾವು ಶಾಲೆಯಾಗಿದ್ದಾಗ ಹೇಳ್ತಿದ್ರು, ಒಬ್ಬ ದಾರಿಯಿಂದ ಹೊರಟಿದ್ದ, ಮಧ್ಯಾಹ್ನ ಬಿಸಿಲಿತ್ತು. ಆ ಸಮಯಕ್ಕ ಅವನಿಗೊಂದು ಭೂತ ಭೇಟಿ ಆಯ್ತಂತ. ಇವ ಕೇಳಿದ ದಾರಿ ನಡೆಯುವ ಯಾರು ನೀ ಅಂತಂದ. ಅದು ಹೇಳ್ತಾನೆ ಅವನು ಭೂತ ಅದನಿ ಅಂತ. ಏನ್ ಮಾಡ್ತೀನಿ ಅಂತ, ನೀ ಏನ್ ಹೇಳ್ತಿ ಅದನ್ನ ಮಾಡ್ತೀನಿ ಅಂತ. ಇವನಿಗೆ ದಾರಿ ನಡೆದು ನೀರಿಟ್ಟಾಗಿತ್ತು, ನೀರ್ ಕೊಡ್ತೀಯನು ಅಂತ ಅಂದಿವ. ಕೊಟ್ಟಿತ್ತು ನೀರ ಭೂತ. ಹಣ್ಣು ಕೊಡ್ತೀಯನು ಅಂತಂದ, ಹಣ್ಣು ಕೊಟ್ಟಿತ್ತು. ಅವಾಗ ನಿಮ್ಗೆ ಬಹಳ ಸಂತೋಷ ಆಯ್ತು. ಈ ಭೂತವನ್ನು ಒಂದ್ ವೇಳೆ ನಮ್ಮ ಮನೆಗೆ ಕರ್ಕೊಂಡು ಹೋದೇವು ಅಂದ್ರೆ ನಾವ್ ಎಷ್ಟು ಶ್ರೀಮಂತ ಆಗ್ಬೋದು. ನಾ ಹೇಳಿದ್ದೆಲ್ಲ ಮಾಡ್ತದ ಇದು. ನಮ್ಮ ಮನೆಗೆ ಬರ್ತೀಯನು ಅಂತಂದ, ಅದಕ್ಕ ಬರ್ತೀನಿ. ಆದ್ರೆ ನಮ್ದೊಂದು ಕನಕ ಐತಿ. ಏನು ಅಂದ್ರೆ ನನಗೆ ನೀ ಕೆಲಸ ಯಾವಾಗ್ಲೂ ಹೇಳ್ಬೇಕು. ಒಂದು ವೇಳೆ ಕೆಲಸ ಹೇಳಿಲ್ಲ ಅಂದ್ರೆ ನಿನ್ನ ಮುಗಿಸ್ಬಿಡ್ತೀನಿ. ಹಂಗಿದ್ರೆ ಕರ್ಕೊಂಡು ಹೋಗು. ಅವಾಗ ನೀವು ಆಯ್ತು ಹೆಂಗೋ ಆಗ್ತದೆ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋದ. 100 ಎಕರೆ ಹೊಲ ಆಗಲಿ ಅಂದ. ಕ್ಷಣದಾಗ ಆಯ್ತು 100 ಎಕರೆ ಹೊಲ. ದೊಡ್ಡ ಮನಿ ಆಗಲಿ ಅಂದ. ಮಣಿ ಆಯ್ತು, ಭೂತ ಅದು. ಆನಂತರ ಹೆಂಡತಿ, ಮಕ್ಕಳು, ಬೆಳ್ಳಿ, ಬಂಗಾರ, ಅಧಿಕಾರ, ಅಂತಸ್ತು ಎಲ್ಲಾ ತಯಾರಾಯ್ತು. ಇವನಿಗೆ ಈಗ ಗೊತ್ತಾಗೋದು ಇನ್ನೇನ್ ಹೇಳೋದಕ್ಕೆ ಕೆಲಸ. ಇದಕ್ಕಿಂತ ಹೆಚ್ಚಿಗೆ ಏನ್ ಕಳಿಸೋದಿಲ್ಲ. ಬಹಳ ಅಧಿಕಾರ ಪಡೆದುಕೊಂಡ ಮುಂದೆ ಚಿಂತೆ ಆಯ್ತು. ಏನಿದು ನನ್ನ ಮುಗಿಸ್ತದಂತ ಓಡಾಕ್ ಶುರು ಮಾಡಿದ. ಭೂತ ಬೆಟ್ಟ ಆಯ್ತು ಹಿಂದ. ಅವಾಗ ಎದುರಿಗೆ ಒಬ್ಬ ಬಂದ, ಕೇಳ್ತಾನ ಹಿಂಗೆ ಕೊಡಾಕಂತಿದ್ವಿ ಅಂತ. ಅವಾಗ ಅದು ಹೇಳಿದ್ರು, ಅವ್ರು ಹೇಳಿದ್ರು, ನೋಡು ಹಿಂದೊಂದು ಭೂತ ಬೆನ್ನ ಹತ್ತಿದೆ. ಅದು ಏನಂತದ, ನನಗೆ ಕೆಲಸ ಕೊಡು ಇಲ್ಲಾಂದ್ರೆ ನಿನ್ನ ಮುಗಿಸ್ತೀನಿ ಅಂತ. ಅದಕ್ಕ ಅವಾಗ ಅವನ ವಿಷಯ ಹೇಳಿದಂತ, ಹಂಗಾದ್ರೆ ನೋಡು ಒಂದು ಕೆಲಸ ಮಾಡು, ಅದಕ್ಕೊಂದು ಕೆಲಸ ಚಲೋ ಹಚ್ಚು. ನಿನ್ನ ಮನೆ ಮುಂದೊಂದು 100 ಫೂಟ್ಗೊಂದು ಕಂಬ ಹಾಕ. ಭೂತಕ್ಕೆ ಹೇಳ. ಭೂತಿಗೆ ಹೇಳಿದ, ಅವನ ಕಂಬ ಮಾಡಿಸ. ಆ ಭೂತಿಗೆ ಹೇಳಿದ, ನಿನ್ನ ಕೆಲಸ ಏನಂದ್ರೆ ಹತ್ತೋದು ಇಳಿದು ಹತ್ತೋದು. ನಮಗೆ ಯಾವಾಗ ಬೇಕಲ್ಲ ಅವಾಗ ನಾವು ಹೇಳ್ತೀನಿ ನಿನ್ನ ಕೆಲಸ. ನೀ ಹೊಲ್ದಾಗ ಟ್ರ್ಯಾಕ್ಟರ್ ಗಳೆ ಹೊಡೆದು ಟ್ರ್ಯಾಕ್ಟರ್ ಆಗಿಬಿಡ್ತದ ಭೂತ. ಕಾರ್ ಗಡಿ ಆಗಿಲ್ಲ ಅಂದ್ರೆ ಕಾರ್ ಗಡಿ ಆಗಿಬಿಡ್ತದ ಭೂತ. ಇದೇ AI ಬಂದತ್ತಲ್ಲ ಈಗ, ಇದು AI ಭೂತ. ತಂತ್ರಜ್ಞಾನ ಟೆಕ್ನಾಲಜಿ ಅನ್ನುವಂತ ಭೂತ. ಕಥೆ ಏನೋ ಅವಾಗ ಬಹಳ ಹಿಂದೆ ಹೇಳೋರು, ಅದು ಈಗ ಅನ್ವಯ ಆಗತ್ತೆ. ಇವತ್ತು ನಾವು ಅದನ್ನೆಲ್ಲ ಮಾಡಬೇಕಾಗಿದೆ. ಎಷ್ಟಂತ ಮಾಡುದು ಹೇಳ್ರಿ, ಹೊರಗೆ ಎಷ್ಟರೇ ಎಲ್ಲ ಮಾಡುದು. ಅದಕ್ಕಾಗಿ ನೀವೆಲ್ಲ ಅವರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂಸ್ಕಾರವನ್ನ, ಪ್ರೇಮವನ್ನ ಅವರಲ್ಲಿ ತುಂಬೋದು. ಅದಕ್ಕಾಗಿನೇ ನೀವೆಲ್ಲ ವರ್ಷಕ್ಕೊಂದ್ಸಲ ಕೂಡ್ತೀರಿ. ಈ ಭಾಗದಲ್ಲಿರುವಂತ ಎಲ್ಲ ಶಿಕ್ಷಕರು ಬಹಳ ಹಾರ್ದಿಕ ಭಾವನೆಯಿಂದ ಇರುವಂತ ಶಿಕ್ಷಕರು ನೀವೆಲ್ಲರೂ. ಯಾಕಂದ್ರೆ ಇಲ್ಲಿ ನಿಮಗೆ ಅಪ್ಪುಗಳದ್ದು ಒಂದು ಬಹಳ ದೊಡ್ಡ ಪ್ರಭಾವ ಆಗ್ಯದ. ಆದ್ದರಿಂದ ಒಂದು ಒಳ್ಳೆಯ ಶಿಕ್ಷಕರ ಸೊಸೈಟಿ ನಡೆಸ್ಕೊಂಡು ಹೊರಟ್ರಿ. ನಮ್ಮ SS ಪಾಟೀಲ್, ಜೇವೂರು ಅವರು ಎಲ್ಲರೂ ಕೂಡಿ ನಡೆಸ್ಕೊಂಡು ಹೊರಟಿರಿ. ಅದು ಚಂದಾಗಿ ನಡೀಲಿ. 57 ವರ್ಷ ಆಯ್ತು ಈಗ. ನಾವು ಬಹುಶಃ ಇದ್ರಾಗ ಒಂದು 20 ವರ್ಷದಿಂದನೂ ಬರ್ತಿರ್ಬೇಕು. ಅಷ್ಟು ವರ್ಷದಿಂದ ಅದೆಲ್ಲ ಬೆಳೆಸ್ಕೊಂಡು ಹೊರಟ್ರಿ.
ಒಬ್ಬರಿಗೊಬ್ಬರು ಸಂತೋಷದಿಂದ ಪ್ರೀತಿಯಿಂದ ಇರ್ಲಿ. ಸ್ವಲ್ಪ ಅಧಿಕಾರ ಅಂತಸ್ತು ಹೆಚ್ಚು ಕಡಿಮೆ ಆಗ್ತಾನೆ ಇರ್ತಾವ, ಅದು ಸಮಾಜದಲ್ಲಿ ಹಾಗೆ ಇರೋದು. ಅದಕ್ಕಾಗಿ ಎಲ್ಲರಿಗೂ ಒಂದೇ ಕುರ್ಚಿ ಅಂತೂ ಸಿಗುದಿಲ್ಲ. ಈಗ ಎಲ್ಲರಲ್ಲಿ ಯೋಗ್ಯತೆ ಇರ್ತದೆ, ಚೇರ್ಮನ್ ಆಗ್ಬೇಕು ಮತ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಲ್ಲರೂ 700 ಕೋಟಿ ಜನ ಎಲ್ಲರೂ ಕರ್ನಾಟಕದವ್ರು ಬಯಸ್ತಾವ್ರ. ಆದ್ರೆ ಕುರ್ಚಿ ಮಾತ್ರ ಒಂದೇ. ಅವ್ರು ಹಿಡಿದವರು 5 ವರ್ಷ ತನಕ ಬಿಡುದಿಲ್ಲ ಅಂತ ಅವ್ರಂತ, ಮತ್ತ 2ನೇ ಅವಧಿನೂ ನಾನೇ ಯಾಕೆ ಆಗಬಾರ್ದು ಅಂತ ಅವ್ರೇ ಅಂತ, 3ನೇ ಅವಧಿನೂ ನಾನೇ ಯಾಕೆ ಆಗಬಾರ್ದು ಅಂತ ಅವರೇ ಒಬ್ಬೊಬ್ಬರೇ 15 ವರ್ಷ ತೊಂದ್ರಂದ್ರ ಮುಂದಿನವ್ರು 7 ಕೋಟಿ ಜನ ಎಲ್ಲ ಏನ್ ಮಾಡ್ಬೇಕು? ಅದಕ್ಕೆ ಯಾರಿಗೆ ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ. ನಮ್ಮ ಯೋಗ್ಯತೆ ಇಲ್ಲ ಅಂತಂದ್ರ ಅರ್ಥ ಅಲ್ಲ, ನಮಗೂ ಸಾಮರ್ಥ್ಯ ಇತ್ತು, ನಾವೆಲ್ಲರೂ ಕೂಡಿ ಅವ್ರನ್ನ ಮಾಡಿದ್ದೀವಿ, ಅವ್ರಿಗೀಗ ಅವಕಾಶ ಸಿಕ್ಕದ ಆಗ್ಲಿ ಅಂತ. ಅದಕ್ಕಾಗಿ ಅಧಿಕಾರ ಬಹಳ ನಮಗೆ ಮುಖ್ಯ ಅಲ್ಲ, ಸಂತೋಷ ಸಮಾಧಾನದಿಂದ ಪ್ರೇಮದಿಂದ ಇರೋಣ ಅಂತ ಹೇಳಿ ಇವತ್ತ ತಾವೆಲ್ಲರೂ ಕೂಡಿದ್ರೆ ಬಹಳ ಸಂತೋಷ. ಇನ್ನು ನಮ್ಮ ಡಾಕ್ಟರ್ ಶ್ರದ್ಧಾ ಅಂತ ತಗೊಳ್ಳೋದು ಆಶೀರ್ವಚನ ಇರ್ತದೆ. ಅವ್ರದ್ದು ಇಲ್ಲೇ ಚಡ್ಚನದಲ್ಲಿ ಬೆಳಗ್ಗೆ ಪ್ರವಚನ ಇರ್ತದೆ, ಬೆಳಗ್ಗೆ 6:30 7:30 ತನಕ ಪ್ರವಚನ ಇರ್ತದೆ. ನಿಮಗೆ ಯಾರ್ಯಾರು ಸಾಧ್ಯ ಇರ್ತದ ಚಡ್ಚನ ಸಮೀಪ ಇರೋರು ಮತ್ತು ಚಡ್ಚನದಲ್ಲಿ ಇರೋರು ನೀವೆಲ್ಲರೂ ಹೋಗಿ ಅವ್ರ ಪ್ರವಚನವನ್ನು ಕೇಳಬೇಕು. ಬೇಕಾದ ಅಧ್ಯಾತ್ಮ ಬೇಕು, ಉಳಿದದ್ದೆಲ್ಲ ನಮ್ಮ ದೇಶದಲ್ಲಿ ಎಲ್ಲ ಅವ್ರ ಹಿಂದಿನವ್ರು ಏನ್ ಪರಂಪರೆಯನ್ನು ಹಾಕ್ಯಾರಲ್ಲ ಅದು ಬಹಳ ಮಜಬೂತ್ ಅದ ಅಂತ ಇಲ್ಲಿ ತನಕ ನಡೆದ ನೋಡ್ರಿ. ಅವಾಗೆಲ್ಲ ಎಷ್ಟು ಚಲೋ ಇತ್ತವ. ಇನ್ನು ಮುಂದೆ ಏನ್ ಬರ್ತದೋ ಹೇಳಕ್ ಆಗಂಗಿಲ್ಲ. ನೀವೇನಿದ್ರಲ್ಲ 25 ವರ್ಷದವ್ರು ಇದ್ದಾಗ ಈಗ ನೀವು 50 ವರ್ಷ 60 ವರ್ಷದ ಸಮೀಪ ಅದ. ನೀವ್ 25 ವರ್ಷದವ್ರು ಇದ್ದಾಗ ನಿಮ್ ಊರಾಗ ಅವಾಗ ಏನ್ ನಡೀತಿತ್ತು ಅಂತಂದ್ರೆ ಬರೀ ಪುರಾಣ ಪ್ರವಚನ ಹಾಡುಗಳ ಎಂತಾವಂದ್ರೆ ಭಜನಾ ಗಳಿನ ಪದ ಇಂತಾವ್ ಇರ್ತಿದ್ವು. ಈಗಿನ 25 ವರ್ಷದ ಹುಡುಗರು ಅದಾರಲ್ಲ ಅವ್ರ ಎಂತ ಹಾಡ ಕೇಳ್ತಾರ ನೋಡ್ರ. ಇನ್ನು ಅವ್ರ 50-60 ವರ್ಷ ಆದಾಗ ಅವ್ರು ನಡೆಸ್ತಾರ, ಜೀವನ ಹೆಂಗ ನಡೆಸ್ತಾರ ಅವರೆಲ್ಲ. ಈಗ ನೀವು ಅವಾಗ 25 ವರ್ಷದ ವಯಸ್ಸಿನವ್ರು ಇದ್ದಾಗ ಕಲ್ತರಿ ಅಂತ ಹೇಳಿ ಈಗ 50-60 ವರ್ಷ ತನಕ ಬಂದ್ರು. ಈಗ ಅವ್ರು ಸಣ್ಣವ್ರು ಕಲಿಲಿಲ್ಲ ಅಂದ್ರೆ ಗತಿ ಏನದ ಹೇಳ. ಆದ್ದರಿಂದ ನಿಮ್ಮ ಎಲ್ಲರಿಗೂ ಅದನ್ನ ರೂಢಿಸಿಕೊಡ್ರಿ ಅಂತ ಹೇಳ್ತಾ, ನಾನು ಶ್ರಾವಣ ಮಾಸ ಇರೋದ್ರಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತಾವ, ಅದಕ್ಕೆ ಸ್ವಲ್ಪ ಬಂದು ಹೋಗ್ತೀನಿ ಅಂತ ಹೇಳಿ ಬಂದೆ. ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯ್ತು. ವೇದಿಕೆ ಮೇಲೆ ಇರುವಂತ ಎಲ್ಲ ಶಿಕ್ಷಕರಿಗೆ ಮತ್ತು ತಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನ ಅಭಿನಂದನೆಗಳನ್ನ ಶುಭಾಶಯಗಳನ್ನು ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಆರಾಧ್ಯ ದೇವರು ನಡೆದಾಡುವ ಮಾತನಾಡುವ ಮಹಾದೇವರು ಎನಿಸಿಕೊಂಡಂತ ಸದ್ಗುರು ಸಿದ್ದೇಶ್ವರ ಅಪ್ಪ ಅವರ ಆತ್ಮಕ್ಕೆ ಹಣಿಮಿಡಿದು ಈ ಒಂದು ಚಡ್ಚನ್ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸರ್ಕಾರ ಪತ್ತಿನ ಸಂಘದ 57ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಇದೀಗ ತಮ್ಮ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿರುವಂತಹ ಗುರುಬಂಧುಗಳಾದ ಅಮೃತಾನಂದ ಮಹಾಸ್ವಾಮಿಗಳವರಿಗೂ ಜೊತೆಗೆ ಆಗಮಿಸಿದ ಅಮುಕ್ಷಿತ ಮಹಾರಾಜರಿಗೂ ನಮಸ್ಕಾರಗಳನ್ನು ಶರಣಾರ್ಥಿಗಳನ್ನು ತಿಳಿಸಿ, ಈಗ ವೇದಿಕೆ ಮೇಲೆ ನಮ್ಮೊಂದಿಗೆ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಈಗಿನ ಅಧ್ಯಕ್ಷರಾದ ಜೇವೂರ್ ಸರ್ ಅವರಲ್ಲಿ, ನಿಕಟ ಪೂರ್ವ ಅಧ್ಯಕ್ಷರಾಗಿರತಕ್ಕಂಥ ಪಾಟೀಲ್ ಗುರುಗಳಲ್ಲಿ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಲ್ಲಿ, ಗುರುಮಾತೆಯರಲ್ಲಿ, ಗುರುಗಳಲ್ಲಿ, ಮಾಧ್ಯಮದಲ್ಲಿ ಶರಣಾರ್ಥಿಗಳು. ಸಮಯ ಆಗಿದೆ ಅಂತ ಇವರು ಹೇಳ್ತಾ ಇದ್ರು. ಸಮಯ ಯಾರ ದಾರಿ ಕಾಯಂಗಿಲ್ಲ, ಓಡ್ತಾನೆ ಇರ್ತಾರೆ. ಅದೇ ಕಾಲದ ಚಕ್ರ ಓಡುತ್ತದೆ. ಅದು ನಮ್ಮ ಬಾಳುವುದರಲ್ಲಿ ಬೆಳಗಬೇಕು ಅಷ್ಟೇ. ಕಾಲಚಕ್ರ ಉರುಳ್ತಾ ಇರುವಾಗ ಅದನ್ನ ಸದುಪಯೋಗ ಮಾಡ್ಕೋಬೇಕು. ಯಾರ ದಾರಿ ಕಾಯಂಗಿಲ್ಲ. ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್. ಸಮಯ ಮತ್ತು ಸಮುದ್ರದಲ್ಲಿ ಯಾರ ದಾರಿ ಕಾಯಂಗಿಲ್ಲ. ಈಗ ಒಂದು ಹೆಮ್ಮೆಯ ಸಂಗತಿ ಅಂದ್ರೆ ನಿಮ್ಗೆ ಗೊತ್ತಿರುವಂತೆ ಒಂದು ಸುಮ್ಮ ಹೋಗ್ತಾ ಹೋಗ್ತಾ ಒಂದು ಪ್ರಶ್ನೆ ಕೇಳಿದ್ರೆ ನೀವು ಯಾವ ಅನ್ಯತಾ ಭಾವಿಸಬಾರ್ದು. ಸಣ್ಣದೊಂದು ಪ್ರಶ್ನೆ, ಸುಮ್ಮನೆ ಮಾತಾಡ್ತಾ ಈಗ ನಮ್ಮ ಸಮಯದ ಗಟ್ಟೆ ನಾವು ಕಳೆದುಕೊಂಡಂತ
ಒಂದು ಕ್ಷಣವನ್ನ, ಈಗ ನಾವು ಎಷ್ಟೋ ದಿನಗಳನ್ನು ಕಳ್ಕೊಂಡಿವಿ. ನಂಗೆ 60 ವರ್ಷ ಆಗಿರ್ಬೋದು, 60 ಲೆಕ್ಕ ಹಾಕಿ ನಾನು ಲೆಕ್ಕ ಹಾಕ್ಬಾರ್ದು ಅಂತ, ಲೆಕ್ಕ ಹಾಕಿದ್ರೆ ಮನಸ್ಸಿಗೆ ಆಗಬಾರ್ದು ಅಂತ. ಈ ಕಳೆದು ಹೋದ ಆಯುಷ್ಯದಲ್ಲಿ ಅಥವಾ ನಿಮ್ಮ ಆಯುಷ್ಯದಲ್ಲಿ ಕಳೆದು ಹೋದ ಸಮಯದ ಒಂದೇ ಒಂದು ಕ್ಷಣವನ್ನ, ಇವತ್ತಿನಿರ್ಬೋದು, ಒಂದು ಸಮಯ, ಒಂದು ಕ್ಷಣ, ಒಂದು ಗಳಿಗೆಯನ್ನ ಯಾರು ಈ ಜಗತ್ತಿನಲ್ಲಿ ತಂದು ಕೊಡ್ಲಿಕ್ಕೆ ಕೊಡಬಹುದ? ಕಳೆದು ಹೋದ ಒಂದೇ ಕ್ಷಣವನ್ನ ಈ ಜಗತ್ತಿನಲ್ಲಿ ಯಾರಿದ್ದಲೂ ಕಲಿಯಲ್ಲ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಕ್ಷಣಶ್ಚೈವ ಕಣಶ್ಚೈವ ವಿದ್ಯಾಮರ್ಥಂ ಚ ಸಾಧಯ, ಕ್ಷಣೇನಷ್ಟೇ ಕೃತ ವಿದ್ಯಾ ಕಣೇನಷ್ಟೇ ವಿದ್ಯಾ. ಎಷ್ಟು ಚಂದ ಹೇಳ್ತಾನೆ. ಕ್ಷಣಶ್ಚೈವ ಕಣಶ್ಚೈವ ವಿದ್ಯಾಂ ಅರ್ಥಂ ಚ ಸಾಧಯ. ಕ್ಷಣ ಕ್ಷಣಕ್ಕೂ ನಾವು ವಿದ್ಯೆಯನ್ನು ಗಳಿಸ್ಬೇಕು, ಕ್ಷಣ ಕ್ಷಣಕ್ಕೂ ನಾವು ಸಂಪತ್ತನ್ನು ಗಳಿಸ್ಬೇಕು. ಕ್ಷಣ ಹೋಯಿತು ಅಂದರೆ ವಿದ್ಯೆನೂ ಇಲ್ಲ, ಸಂಪತ್ತು ಇಲ್ಲ. ಪುಣ್ಯಾತ್ಮರೇ, ಇಂತಹ ಒಂದು ಸಮಯದ ಬೆಲೆಯನ್ನು ಎತ್ತಿಕೊಂಡು ತಾವೆಲ್ಲ ಈ ಒಂದು ಸಂಘವನ್ನ ಅತ್ಯಂತ ಉಜ್ವಲವಾಗಿ ನಡೆಸಿಕೊಂಡು ಹೋಗ್ತಾ ಇರೋದು ಹೆಮ್ಮೆಯ ಸಂಗತಿ. ಆಗಲೇ ಅವರು ಹೇಳಿದಂತೆ ಭೋಜಪ್ಪ ಮೂರ್ತಿ ಅವರು 57 ವರ್ಷಗಳಿಂದ ಏನೊಂದು ಕನಸು ಕಂಡು ಕೇವಲ 11 ರೂಪಾಯಿಗೆ ಪ್ರಾರಂಭಿಸಿದಂತ ಈ ಒಂದು ಸುಂದರವಾದ ಸಂಸ್ಥೆಯನ್ನ ಹೆಮ್ಮರವಾಗಿ ಬೆಳೆಸಿದ ನಿಮ್ಮೆಲ್ಲರನ್ನು ನಾನು ಮತ್ತೆ ಮೊದಲು ಮನಪೂರ್ವಕ ಅಭಿವಂದಿಸ್ತೇನೆ. ಮನಪೂರ್ವಕ. ಇದಕ್ಕೆಲ್ಲ ನಮ್ಮ ಗುರುಗಳು ನಿಮಗೆ ಅಷ್ಟು ಏನೊಂದು ಆಶೀರ್ವಾದವನ್ನ ದಯಪಾಲಿಸಿದರೆ ಅದನ್ನು ತಾವು ಯಾವಾಗಲೂ ಸ್ಮರಿಸಬೇಕಿದೆ. ಅದೇ ರೀತಿಯಾಗಿ ಎಲ್ಲ ಪೂಜ್ಯರನ್ನು ಕರ್ಕೊಂಡು ಅವರ ಆಶೀರ್ವಚನ ಕೂಡ ಪ್ರತಿ ಸಲ ನೀವು ಗಳಿಸ್ತೇವೆ, ಪಡ್ಕೊಳ್ತೇವೆ. ಇಲ್ಲಿ ಇವತ್ತು ಇದೊಂದು ಹಣಕಾಸಿನ ಪತ್ತಿನ ಸಂಸ್ಥೆ, ಹಣಕಾಸಿನ ಅದು ಹಾಕಿಲ್ಲ. ಅವರೇನಿದ್ದಾರೆ, ಚರ್ಚೆನ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸರ್ಕಾರಿ ಪತ್ತಿನ ಸಂಘ ಅಂತ ಇರ್ತೇನೆ. ಪತ್ತಿನ ಹಣಕಾಸಿನ ಸಂಘ ಇದು, ಹೌದಾ? ಹಣಕಾಸಿನ ಸಂಘ ಬೇಕಲ್ಲ, ಹಣ ಇಲ್ಲೇ, ಹಣ ಇಲ್ಲವನು ನಿಮ್ಗೆ ಗೊತ್ತಿದೆ ಏನೋ ಅಂತ ಬೇಡ, ಹಣ ಇಲ್ಲ ಜೀವನಕ್ಕೆಲ್ಲ ಅಂತ ಕರೀತಾರೆ. ಹಣ ಬೇಕು, ಕೆಲಸ ಸಮಾನ ಅಂತ. ಆದರೆ ಹಣವೇ ಮುಖ್ಯ ಅನ್ನೋದು ಹಾಗೆ ನಿಮಗೆ ಹೇಳುವ ಗುಣ ಮುಖ್ಯ. ನಾನು ನೀವು ಮತ್ತೊಂದು ಪ್ರಶ್ನೆ ಮಾಡ್ತೇನೆ. ನಿಮ್ಗೆ ಜ್ಞಾನೇಶ್ವರ ಗೊತ್ತಿದ್ದಾರೆ, ಮಹಾರಾಜ ತುಕಾರಾಮ ಮಹಾರಾಜ ಗೊತ್ತಿದ್ದಾರೆ, ಸ್ವಾಮಿ ವಿವೇಕಾನಂದರು ಗೊತ್ತಿದ್ದಾರೆ, ಬುದ್ಧ ಬಸವ ಮಹಾರಾಜ ಎಲ್ಲ ಗೊತ್ತಿದ್ದಾರೆ. ಈ ಎಲ್ಲ ಸಂತರ ಸಂಪತ್ತಿ ಅಷ್ಟು ಹೇಳಿ ತುಕಾರಾಮ ಯಾರ ಬಡವರಾದ ನೋಡಪ್ಪ ತುಕಾರಾಮ ಏನಂತ ಏನು ಇಲ್ಲೇ ಇಲ್ಲ. ಆದರೆ ಇಡೀ ಜಗತ್ತು ಅವರನ್ನ ಇಡೀ ಜಗತ್ತು ಇದ್ದ ಸಂಪತ್ತನ್ನು ತೊರೆದು ಬಂದಂತ ಬುದ್ಧನನ್ನಾಗಲಿ, ಇದ್ದ ಸಾಮ್ರಾಜ್ಯವನ್ನು ತೊರೆದು ಬಂತಹ ಮಹಾವೀರನ್ನು ಕೂಡ ಈ ಜಗತ್ತೆಂದು ಬರೆಯಿಲ್ಲ. ಹಣದಿಂದ ಹಣದಿಂದ ಉಳಿದಿರ ಜಗತ್ತಿನಲ್ಲಿ ಅವರು ಯಾರಿಂದ ಉಳಿದಿರಂದ್ರೆ ಯಾರೇ ಸೇವೆಯಿಂದ. ಅಂತಹ ಸೇವೆಗೆ ಬೆಲೆಯನ್ನು ಯಾರಿಂದಲೂ ಕಟ್ಟಲಿಕ್ಕಾಗಲ್ಲ. ನಿಮ್ಮ ಶಿಕ್ಷಕರಲ್ಲೇ ನೀವೇನು ಶಿಕ್ಷಕ ದಿನಾಚರಣೆ ಆಚರಿಸ್ತೀವಿ ನಾವು ಹೇಳಿ, ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ನಮ್ಮ ರಾಷ್ಟ್ರದ ಅಧ್ಯಕ್ಷರು ಕೂಡ ಆಗಿದ್ದರು. ಒಬ್ಬ ಶಿಕ್ಷಕನಿಗೆ ಸಂದಂತ ಒಂದು ದೊಡ್ಡ ಗೌರವ ಸ್ಥಾನವನ್ನ ಗಳಿಸಿಕೊಟ್ಟವರು ಸರ್ವಪಳ್ಳಿ ರಾಧಾಕೃಷ್ಣ. ಅವರ ಜೀವನದಲ್ಲಿ ನಡೆದ ನಿಮ್ಗೆ ಗೊತ್ತಿದೆ ಎಂತಹ ಆದರ್ಶ ಶಿಕ್ಷಕರು, ಮಹಾನ್ ತತ್ವಜ್ಞಾನಿಗಳು ಕೂಡ ಆಗಿದ್ದರು. ಅಪ್ಪಗಳಿಗೆ ಬಹಳ ಪ್ರೀತಿ ಸಿದ್ಧಿಸಿಕೊಟ್ಟಿದ್ದಾರೆ. ಅವರು ನಿವೃತ್ತರಾದಾಗ, ವಿಶ್ವವಿದ್ಯಾಲಯದ ನಿವೃತ್ತರಾಗಿ ಆದಾಗ ಅವರು ಕಳಿಸಿಕೊಟ್ಟರು ಯಾವ ರೀತಿ ನಿಮ್ಗೆ ಗೊತ್ತಿದೆ. ವಾಹನದಲ್ಲಿ ಕಳಿಸಬಹುದಾಗಿತ್ತು, ಕಾರ್ನಲ್ಲಿ ಕಳಿಸಬಹುದಾಗಿತ್ತು, ಬಸ್ನಲ್ಲಿ ಕಳಿಸಬಹುದಾಗಿತ್ತು. ಇಲ್ಲ ಅಂದರು. ಯಾರು ನಮಗೆ ಜ್ಞಾನವನ್ನು ಕೊಟ್ಟರೋ, ನಮ್ಮ ಬದುಕಲ್ಲಿ ಜ್ಞಾನದ ಬೆಳಕನ್ನು ನೀಡಿದರೋ ಅವರನ್ನ ಹಿಂಗೆ ಸಾಮಾನ್ಯವಾಗಿ ಕಳಿಸೋದು ಬೇಡ ಅಂತ ಸಾರಥಿಯನ್ನಲ್ಲಿ ಕೂಡಿಸಿ, ನರೇಟ್ರಾಂಗ ಅಂತ ಮೊದಲು ಕೂಡಿಸಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಕುದುರೆಯಾಗಿ ಹೇಳ್ಕೊಂಡು ಹೋಗ್ತಾರೆ. ಒಬ್ಬ ಶಿಕ್ಷಕನಲ್ಲಿ ಎಂಥ ಗೌರವ ಇಟ್ಕೊಂಡಿದ್ದ ವಿಷಯ, ಅಂಥ ಗೌರವವನ್ನು ಪಡೆದಂತಹ ಗೌರವಕ್ಕೆ ಅರ್ಹರಾದವರು ನೀವೆಲ್ಲರೂ. ಅಪ್ಪಗಳೊಂದು ಮಾತು ಹೇಳ್ತಿದ್ರು, ಶಿಕ್ಷಕ ನೌಕರದಾರನಲ್ಲ ತಿಳ್ಕೊಂಡು ಸಂಬಳ ಕೊಡ್ಲಿ ಆ ಮಾತು ಬೇರೆ, ಬದುಕಿಗೆ ಅವಶ್ಯಕ. ಆದರೆ ಇವರು ನೌಕರದಾರಲ್ಲ, ಇವರು ಗುರುಸ್ಥಾನದಲ್ಲಿರ್ತಕ್ಕಂಥ ಬಹಳ ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ನೀವು ನೆನಪ, ಅದನ್ನ ಉಳಿಸ್ಕೊಂಡು ಹೋಗುವಂತಹದ್ದೇ ನಿಮ್ಮ ಹೊಣೆಗಾರಿಕೆ. ಈ ನಿಟ್ಟಿನಲ್ಲಿ ತಮ್ಮಲ್ಲಿ ನಾನು ಬೇಡ್ಕೊಳ್ಳೋದೇನೆಂದ್ರೆ, ತಮ್ಮ ಆಯುಷ್ಯದಲ್ಲಿ 30 ವರ್ಷ ನೀವು ಸೇವೆ ಮಾಡ್ತೀರಿ, 40 ವರ್ಷ ಮಾಡ್ತೀರಿ,
ಒಬ್ಬ ಆದರ್ಶ ವ್ಯಕ್ತಿಯನ್ನು ಜಗತ್ತಿಗೆ ಕೊಟ್ಟ ಸ್ವಾಮಿ. ಇಂತಹ ಒಬ್ಬ ಈಗ ನಿರ್ಗಮಿಸಿದಂತ ಒಬ್ಬ ಅಮೃತಾನ ಸ್ವಾಮಿಗಳಂತವ್ರು, ಸಿದ್ದೇಶ್ವರ ಕೂಳಂತವ್ರು, ಬೇಡ ಒಬ್ಬ ಆದರ್ಶ ವ್ಯಕ್ತಿ ಯಾರೇ ಇರಲಿ, ನೀವು ನಿಮ್ಮ ಆಯುಷ್ಯದಲ್ಲಿ ಕೊಡ್ತೀನಿ. ನಾನು ಶಿಕ್ಷಕನಾಗಿ 40 ವರ್ಷದವರೆಗೆ ಏನ್ ಸೇವೆ ಸಲ್ತೀನಿ, ನನ್ನ ಸೇವಾವಧಿಯಲ್ಲಿ ಇಡೀ ದೇಶಕ್ಕೆ ಒಬ್ಬ ಆದರ್ಶ ವ್ಯಕ್ತಿಯನ್ನು ನಿರ್ಮಾಣ ಮಾಡೇ ತೀರ್ತೇನೆ ಅಂತ ನೀವು ಪ್ರತಿಜ್ಞೆ ಮಾಡಿ. ಇಲ್ಲದಿದ್ದರೆ ಏನ್ ಮಾಡೋಣ, ಏನ್ ಪ್ರಯೋಜನ? ಅದಕ್ಕಾಗಿ ತಾವು ಕಲ್ಪನೆ ತಾವಿಟ್ಕೊಂಡು ಇವತ್ತು ಎಂತಹ ದೊಡ್ಡ ವ್ಯಕ್ತಿಗಳು ಇರಲಿ, ಅವರೆಲ್ಲರೂ ಶಿಕ್ಷಕರ ಕೈಯಲ್ಲೇ ಪ್ರಾರಂಭ. ಮೋದಿಯವರು ಇರ್ಬೋದು, ಗಾಂಧಿಯವರು ಇರ್ಬೋದು, ಎಲ್ಲರೂ ಶಿಕ್ಷಕರ ಮಡಿಲಲ್ಲೇ ಬೆಳೆದವರಲ್ಲ. ಅದಕ್ಕೆ ನಿಮ್ಮಲ್ಲಿ ಅಂಥ ಒಂದು ಶಕ್ತಿ ಇದೆ, ಅದು ಮನಸ್ಸಿನಲ್ಲಿ ಇಟ್ಕೋಬೇಕು. ಅದನ್ನು ಹೃದಯದಲ್ಲಿ ಇಟ್ಕೊಂಡು ನೀವು ದುಡಿತಾ ಇದ್ರೆ ಖಂಡಿತ ಈ ದೇಶದಲ್ಲಿ ಅಂತಹ ವ್ಯಕ್ತಿಗಳು ನಿರ್ಮಾಣ ಆಗ್ತದೆ. ಅದೇ ಕಾರಣಕ್ಕಾಗಿ ನಿಮ್ಮಲ್ಲಿ ಅಂತಹ ಶಕ್ತಿ ಇದೆ ಅಂತ ತಿಳ್ಕೊಂಡು ಇದು 57 ವರ್ಷದವರೆಗೆ ಬಾಡಿ ಬೆಳಗಿದೆ ಈ ಸಂಸ್ಥೆ. ಪುಣ್ಯಾತ್ಮರೇ, ಇದನ್ನ ನೀವು ಬರಿಬಾರದು ಅಂತ ಕಳಕಳಿ ವಿನಂತಿಯನ್ನು ಮಾಡ್ಕೊಂಡು ಆಯ್ತು. ಒಬ್ಬನೇ ಆದರ್ಶ ರಾಜಕಾರಣಿ, ಒಬ್ಬ ಆದರ್ಶ ಶಿಕ್ಷಕನನ್ನ, ಒಬ್ಬ ಆದರ್ಶ ರೈತನನ್ನ ಅಥವಾ ಆದರ್ಶ ವೈದ್ಯನನ್ನ ಏನಾದ್ರು ಮಾಡಿ ಅವನು ಇಂತಹ ವ್ಯಕ್ತಿಯಾಗಿರ್ಬೇಕು, ಅವನಿಂದ ಇಡೀ ದೇಶವೇ ಹೆಮ್ಮೆ ಪಡಬೇಕು. ಅಂತಹ ವ್ಯಕ್ತಿಯನ್ನು ತಮ್ಮ ಆಯುಷ್ಯಬೇಕು, ನೀಡಲೇಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆ ಆಗಲೇ ನಿಮ್ಗೆ ಗೊತ್ತಿದೆ. ಇವತ್ತು ಗುರುಗಳು ಹೇಳ್ತಾ ಇದ್ದಾರೆ, ಜಗತ್ತು ಎಲ್ಲಿ ಸಾಗ್ತಾ ಇದೆ ಹೇಳಲಿಕ್ಕೆ ಬರ್ತಾ ಇದೆ. ವೈಜ್ಞಾನಿಕ ಪ್ರಗತಿಯೊಂದಿಗೆ ಏನೆಲ್ಲ ಸಾಧನೆ ಮಾಡಿದೀವಿ, ಮುಂದಿನ ಸಲ ಕೊಡ್ತೀವಿ. ಮುಂದಿನ ಅವನು ವರ್ಷಕ್ಕೆ ಹೋಗಿ ತಂದೆನೂ ತಾಯಿನೂ 3 ಜನ ಮನೇನೆ ಏನಾಯ್ತು, ಎಲ್ಲಾಯ್ತು. ಎಂಥ ಅನುಚಿತ ಕಾಲ. ಅದಕ್ಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಏನಂದ್ರೆ, ಮಕ್ಕಳ ಮೇಲೆ ನಿಗಾ ಇಡ್ರಿ. ಅವ್ರು ಏನ್ ಮಾಡ್ತಾರೆ ಏನ್ ಮಾಡುದಿಲ್ಲ ಅನ್ನೋ ಸ್ವಲ್ಪ ತಾಯಿ ತಂದೆ ಹಾಗೆ ನೀವು ಹೇಳ್ತಾನೆ. ನೀವು ನಿಜವಾದ ತಾಯಿ ತಂದೆ ನೀವೇ, ಮನೆಯಲ್ಲಿರೋರು ಜನ್ಮ ಕೊಟ್ಟರಷ್ಟೇ. ಆದ್ರೆ ಖರೆ ತಾಯಿ ತಂದ್ರೆ ಶಿಕ್ಷಕರೇ ಮಕ್ಕಳ ನಿಜವಾದ ತಾಯಿ ತಂದೆ, ನಿಜವಾದ ತಾಯಿ ತಂದೆ. ಅದಕ್ಕಾಗಿ ಹಳದವ್ರಿಗಿಂತ ಹಳ್ಳಿಯವ್ರು ಹೇಳ್ತಾರೆ, ಹೊಡೆದವ್ರು ದುಡ್ಡವ್ರು ಇರ್ತಾರೆ. ಅದಕ್ಕಾಗಿ ದ ರಿಲೇಶನ್ಶಿಪ್ ಆಫ್ ಟೀಚರ್ ಅಂಡ್ ಸ್ಟೂಡೆಂಟ್ ಶುಡ್ ಬಿ ದಟ್ ಆಫ್ ಎ ಲವಿಂಗ್ ಫಾದರ್ ಅಂಡ್ ಸನ್. ಒಬ್ಬ ಶಿಕ್ಷಕನ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿರ್ಬೇಕಂದ್ರೆ ತಂದೆ ಮಗುವಿನ ಸಂಬಂಧ ಹಾಗೆ ಇವತ್ತು ನನ್ನ ಕರೆಸಿ ಇಲ್ಲೆಲ್ಲ ಅದಕ್ಕೆ ಮೊದಲು ಮಾತು ಹೇಳಿದ್ರೆ, ಸಂಪತ್ತು ಕಳೆದ್ರೆ ಏನೂ ಕಳೆದ. ಇಫ್ ಹೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಬಟ್ ವೆಲ್ತ್ ಇಸ್ ಲಾಸ್ಟ್. ಸಾರಿ, ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್. ಸಂಪತ್ತು ಕಳೆದ ಕಳಿಸ್ಬೋದು, ಅದು ದೊಡ್ಡದಲ್ಲ. ಆರೋಗ್ಯ ಕಳೆದರೆ ಸ್ವಲ್ಪ ಕಳೆದಲ್ಲ. ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್. ಇಫ್ ವೆಲ್ತ್ ಇಸ್ ನಥಿಂಗ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್. ಶೀಲ ಕಳೆದ್ರೆ ಈ ಜಗತ್ತಿನಲ್ಲಿ ಯಾರು ನಮಗೆ ಸಿಗ್ತಲ್ಲ. ಸುಮ್ಮನೆ ಗಂಭೀರವಾಗಿ ಇಟ್ಕೊಂಡ್ರಿ ಒಂದು ಹಾಸ್ಯ ವಿನೋದ ಪ್ರಸಂಗ ನೆನಪಾಗ್ತದೆ. ಒಬ್ಬ ಶ್ರೀಮಂತ ಒಂದು ಲಗ್ನಕ್ಕೆ ಇದ್ದೀನಿ, ಹೋಗಿ ಊಟ ಮಾಡಿ ಸುಮಾರು ಒಳಗೆ ಊಟ ಮಾಡಿ ಮಾಡಿತಿದ್ದಿರಲ್ಲ. ಅಲ್ಲಿ ಅಡಿಕೆ ಇಟ್ಟಿದ್ರು, ಅಡಿಕೆ ಬಹಳ ಸಿಕ್ಕು, ಒಂದು ಮುಟ್ಟಿಗೆ ಅಡಿಕೆ ತಗೊಂಡು ಜೋಬ ಇದನ್ನ ಒಬ್ಬ ನೋಡಿದ. ಸಾವುಕಾರ ಏನ್ ಹಾಕೊಂಡಿದ್ದೆ? ಏನಿಲ್ಲ. ಏನ್ ಹಾಕೊಂಡ್ರಿ ಹೇಳ್ತಾನೆ ನೋಡಿ. ಏನಿಲ್ಲ ಬಿಡುವ ನೋಡ್ರಿ, ಅಲ್ಲಿ ಕೂತವ್ರಿಗೆ ಹೇಳಿದ, ಸಾವುಕಾರ ಅಡಿಕೆ ತಗೊಂಡಾರ ನೋಡ್ಬೋದು ಅಂತ ಹೇಳ್ಬಿಡ್ತಾರೆ. ಓ, ನಮ್ಮ ಸಾವುಕಾರ ಅಡಿಕೆ ಕಾಳು ಮಾಡಿದ್ರು, ಅಡಿಕೆ ಕಾಳು ಅಂತ ಹೆಸರು ಬಿರ್ತಿದ್ರು ಅವರಿಗೆ. ದೊಡ್ಡ ಶ್ರೀಮಂತರು. ಮಾಡೋದೇನು? ಹಾಗೆ ಹೇಳ್ಕೊಂಡು ಇಡೀ ಊರಲ್ಲಿ ಅಡಿಕೆ ಕಾಳಲ್ಲಿಕ್ಕಂತೂ ಆಮೇಲೆ ಮುಂದೆ ಅವರಿಗೆ ಬಹಳ ನೋವಾಯ್ತು. ನಾನು ಮಾಡಬಾರ್ದು ತಪ್ಪು ಬಾಳೆ ಆಯ್ತು, ಇಂಥ ಹೆಸರು ಅಡಿಕೆ ಕಾಳ ಧರಿಸ್ಬಿಡ್ಬೇಕಂತ ಅವ್ನು ಇಡೀ ಊರಿಗೆ ಕೈ ಮುಂದೆ ಬೆಟ್ಕೊಳ್ತಾನೆ. ನನ್ಗೆ ಅಡಿಕೆ ಕಾಳ ಬೇಡಪ್ಪ, ನಿಮ್ ಊರಿಗೆ ಊಟ ಹಾಕ್ತೀನಿ, ಜಿಲೆಗೆ ಊಟ ಊಟ ಮಾಡ್ಕೊಂಡು ಬರ್ತಿದ್ರು. ಹಾಗಾಗಿ ಮಂದಿ ಕೇಳಿದ್ರು, ಎಲ್ಲಿ ಬಂದಿದ್ದೀರಿ? ಅಡಿಕೆ ಕಾಳದ ಮನೆ ಜಿಲೆ ಊಟ ಮಾಡಕ್ಕೆ. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಇವಾಗ ಗಾಂಧಿ ರಾಷ್ಟ್ರಪಿತನಾಗ್ತಾನೆ, ಇಸ್ ಕಾಲ್ಡ್ ದ ಫಾದರ್ ಆಫ್ ದ ನೇಷನ್. ಅದಕ್ಕಾಗಿ ಯಾಕಂದ್ರೆ ಶೀಲದಿಂದ ಗಾಂಧಿ ರಾಷ್ಟ್ರಪಿತನಾಗ್ತಾನೆ. ಈಸ್ ಕಾಲ್ಡ್ ದ ಹಾಫ್ ನೆಕೆಡ್ ಫಕೀರ್ ಆಫ್ ದ ವರ್ಲ್ಡ್. ಹಾಫ್ ನೆಕೆಡ್ ಹರಬತ್ತಲೆ ಫಕೀರ ಇಡೀ ದೇಶಕ್ಕೆ ಇರಬಹುದು. ಅವನಿಗೆ ಲೋಕದೋಷ ಪ್ರಶ್ನೆ, ನೋ ಮ್ಯಾನ್ ಇಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್. ಯಾವುದು ಪರಿಪೂರ್ಣ ಅಲ್ಲ, ಆದ್ರೆ ಅವನೊಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ. ಅವನೇ ಹೇಳಿದ ಮಾತನ್ನು ನಿಮ್ಗೆ ಮತ್ತೊಂದು ಹೇಳ್ತೀವಿ. ನಾವೆಲ್ಲರೂ ದೇವರನ್ನು ಪ್ರೀತಿಸಲಿಕ್ಕೆ ಹೋಗ್ತೇವೆ, ಒಮ್ಮೆ ತಪ್ಪು. ದೇವರನ್ನು ಪ್ರೀತಿಸುವುದಕ್ಕಿಂತ ಮೊದಲ ಮನುಷ್ಯರನ್ನು ಪ್ರೀತಿಸಿದಂತ ಕಾಣುವ ದೇವರುಗಳು ಇವೆಲ್ಲ ನಮ್ಮ ಕಣ್ಣಿಗೆ, ಅವರನ್ನ ಪ್ರೀತಿಸೋಣ, ಆಮೇಲೆ ದೇವರು ನೋಡೋಣ ಅಂತ ಹೇಳ್ತಾರೆ. ತಾವೆಲ್ಲರೂ ಕೂತು ನನ್ನ 2 ಮಾತುಗಳನ್ನ ಕೇಳಿ ಹೇಳಿದ್ರಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು. ತಮ್ಮ ಆಶೀರ್ವಾದ ವಚನದಲ್ಲಿ
ಗಣಪತಿಗೆ ಎಂದೇ ಹೋಗಿ ಯಾರಲ್ಲ ಓಡಿದ್ದಪ್ಪ ನಾನು ಮೀಟಿಂಗ್ ಬಂದಿರೋ ಮೀಟಿಂಗ್ ಯಾ ಸ್ಕೂಲ್ ಅಂತ ಸುತ್ತ ಹೋಗಿ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಸಹಕಾರ ಎಂಪಿ.
ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ರು. ನಾವೆಲ್ಲ ಸಿದ್ದೇಶ್ವರ ಸ್ವಾಮಿಗಳ ಭಕ್ತರು. ಸಿದ್ದೇಶ್ವರ ಸ್ವಾಮಿಗಳಂತ ಡೇಟ್ ಸಿಗಂಗಿಲ್ಲ ಅಂತ ಗೊತ್ತಿತ್ತು ಮೊದಲೇ. ಅವಾಗ ಎಲ್ಲರೂ ಸೇರಿ ಚರ್ಚೆ ಮಾಡಿದ್ವಿ, ಶ್ರದ್ಧಾನಂದ ಸ್ವಾಮಿಗಳನ್ನ ಕರ್ಸ್ಬೇಕಂತೇಳಿ ವಿಚಾರ ಮಾಡಿ ನನಗೆ ಕಳಿಸಿದ್ರು. ಅವ್ರು ಕರ್ಕೊಂಡು ಬರಕ್ಕೆ ಕಾಗೋಳಕ್ಕೆ ಹೋಗಿದ್ರು. ಅವ್ರಿಗೆ ಸ್ವಾಮಿಗಳಿಗೆ ನೆನಪಿಲ್ಲ ನಮ್ಮ ಮನೆ. ಇವತ್ತು ಬೆಳಗ್ಗೆ ನೆನಪು ಮಾಡೋರು ಸ್ವಾಮಿಗಳಿಗೆ ಅವ್ರಿಗೆ ನೆನಪಿಲ್ಲ, ಆದ್ರೆ ನನಗೆ ನೆನಪದವರು. ಅವತ್ತ KSRTC ಬಸ್ ಮ್ಯಾಗ ಇಲ್ಲಿಂದ ಕುಂತು ಬಿಜಾಪುರ ಹೋಗಿ, ಬಿಜಾಪುರದಿಂದ ಅಕ್ಕನಿಂದ ಕಾಗೋಳಕ್ಕೆ ಹೋಗಿ ಅವ್ರಿಗೆ ಭೇಟಿಯಾಗಿ ಶಿಕ್ಷಕ ದಿನಾಚರಣೆಗೆ ಬರ್ಲಿಕ್ಕೆ ಆಮಂತ್ರಣ ಕೊಟ್ಟು ಬಂದಿದ್ದೆ. ಬಂದ್ರು ಅವರ ಕಾರ್ಯಕ್ರಮಕ್ಕೆ ಬಂದು ಪ್ರವಚನ ಮಾಡಿ ಹೋದ್ರು. ಅವಾಗ ಇಂಡಿಯಲ್ಲಿ ಒಂದು ಚಿತ್ರಮಂದಿರದಲ್ಲಿ ಕಾರ್ಯಕ್ರಮ ಇತ್ತು. ಅವತ್ತಿನ ಒಂದು ಏನು ಪುಣ್ಯದ ಭಾಗ್ಯ ಏನೋ ನಂದು ವೈಯಕ್ತಿಕವಾಗಿ ಅವತ್ತವರು ತಮ್ಮ ಹಸ್ತದಿಂದ ಬರೆದಂತ ಒಂದು ಪ್ರತಿ ಪುಸ್ತಕ ಅದು ನನ್ನ ಕೈ ಕೊಟ್ಟರು. ಅವರು ನೀವು ಎಕಡೆ ಹೋಗ್ತೀರಿ ಅಂತ ಕೇಳಿದ್ರೆ ಚರ್ಚೆ ಅಂತ ಹೇಳಿದೆ. ಇಲ್ಲ ನೀವು ಗೋಕಾಕ್ ಹೋಗ್ಬೇಕು, ಗೋಕಾಕ್ ಹೋಗಿ ಅಲ್ಲಿ ಗೋಕಾಕದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ನಡೆದವ ಸಾಯಂಕಾಲ 6 ಗಂಟೆಯಿಂದ ಕಾಲೇಜ್ ಆವರಣದಲ್ಲಿ. ಅಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮಿಗಳಿಗೆ ಮುಟ್ಟಿಸಿ ಟೂರಿಗೆ ಹೋಗಿ ಅಂತ ಹೇಳಿದ್ರು ನಾನು ಕುತ್ಕೊಳ್ಳೋವಾಗ. ಅವರು ಬರೆದಂತ ಹಸ್ತಪ್ರತಿ ತಗೊಂಡು ನಾ ಗೋಕಾಕ್ ಹೋಗಿ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಿ ನಂತರ ಅವ್ರಿಗೆ ಭೇಟಿಯಾಗಿ ಆ ಹಸ್ತಪ್ರತಿ ಕೊಟ್ಟೆ ಅವರಿಗೆ, ಸಿದ್ದೇಶ್ವರ ಸ್ವಾಮಿಗಳಿಗೆ. ಇದು ಕಾಗೋಡ ಶ್ರದ್ಧಾನಂದ ಸ್ವಾಮಿಗಳು ಕೊಟ್ಟಾರೆ ನೀವು ಮುಟ್ಟುಸ್ ಅಂತ ಹೇಳಿ ತಗೊಂಡು ಸಂತೋಷ ಪಟ್ಟರು. ನೋಡೋರು ನೋಡಿ ತೆಗೆದಿಟ್ಟು ಭಕ್ತರಿಗೆ ಕೊಟ್ಟರು ತೆಗೆದಿಲ್ಲ ಅಂತೇಳಿ. ನೀವು ಎಲ್ಲಿಂದ ಬಂದಿರಿ ಅಂತ ಕೇಳಿದ್ರು, ಚರ್ಚೆ ಅಂತ ಹೇಳಿದ್ರೆ ಆಗ ಪ್ರಸಾದ ಸ್ವೀಕಾರ ಮಾಡಿದ್ರು ಅಂತ ಹೇಳಿದ್ರು. ಅವ್ರ ಕೈಯಾರೆ ನನಗೆ ಊಟ ಬಡಿಸ್ಯಾರ. ಅವತ್ತು ಅದು ನನ್ನ ಜೀವನದಲ್ಲಿ ಎಂದೂ ನಾನು ಸಿದ್ದೇಶ್ವರ ಸ್ವಾಮಿಗಳ ಊಟ ಬಡಿಸ್ಯಾರ. ಆ ಒಂದು ಭಾಗ್ಯ ನನಗೆ ಸಿಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪೂಜ್ಯರ ಆಶೀರ್ವಾದ. ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಸತ್ಸಂಗ ಮಾಡೋದ್ರಿಂದ ಏನೇನಾಗ್ತದಪ್ಪ ಅಂದ್ರೆ, ಸತ್ಸಂಗ ಮಾಡೋದ್ರಿಂದ ಈ ರೀತಿ ಒಳ್ಳೊಳ್ಳೆಯ ಸಂಪರ್ಕಗಳು ಬರ್ತಾವ ಅನ್ನೋದಕ್ಕೊಂದು ಉದಾಹರಣೆ. ಅಂತ ಮಹಾತ್ಮರು ಇವತ್ತ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಒಂದು ಸುದೈವ. ಪ್ರತಿ ಸಲ ನಾವು ಅಮೃತಾನಂದ ಸ್ವಾಮಿಗಳಿಗೆ ಕರಿಸ್ತೇವೆ. ಇವುಗಳು ಯಾವಾಗ ಕರಿಸ್ತೇವೆ ಅವರಿಗೆ ನಮ್ಮ ನೆರೆ ಕಾಕ್ರದಲ್ಲಿ ಇರೋದ್ರಿಂದ ಸಿದ್ದೇಶ್ವರ ಸ್ವಾಮಿಗಳು ಪ್ರತಿ ವರ್ಷ ಬರ್ತಾರೆ. ಅವರಿಗೆ ನಾವು ಹೇಳಿದ್ದೀವಿ ಮೊದಲು ಅವರು ಬಂದು. ಮತ್ತು ಅಕಸ್ಮಾತ್ ನೀವು ನಮ್ಮಲ್ಲಿ ಡೇಟ್ ಫಿಕ್ಸ್ ಆಗಿತ್ತಲ್ಲ ನಿಮ್ಗೆ ಪ್ರವಚನ, ಈಗ ನೀವು ಇಲ್ಲೇ ಇರ್ತೀರಿ, ನಿಮ್ಮನ್ನು ಕರೆಸಿದ್ದೀವಿ, ದಯಮಾಡಿ ನೀವು ಬಂದು ನಮಗೇನು ಆಶೀರ್ವಾದ ಮಾಡ್ತಾ ಇದ್ದೆ ನಮ್ಮ ಪುಣ್ಯ. ಪ್ರತಿ ವರ್ಷ ಶ್ರಾವಣ ಮಾಸ ಈಗ ನಮಗೆ ಒಬ್ಬರು ಸಿಗ್ತಾ ಇರ್ತಾರೆ. ನಿಮ್ಮ ಆಶೀರ್ವಾದ ಆಗ್ತಾ ಇದೆ. ಇರ್ಲಿ, ದೇವರಿಗಿರುವ ಕಾರಣ ಏನೋ ಅಂತಲ್ಲ, ಆ ರೀತಿ ಒಳಗ ಪ್ರೀತಿ ಇದ್ರೆ ಎಲ್ಲ ಸಿಗ್ತದೆ. ಇವ್ರು ಹೇಳ್ಯಾರ ಸಂಗೀತ ಬಲವಚನ, ದೇವರಿಗೆ ನೀವು ಕಾಣಿ, ಧರ್ಮಜಾಲ ಕಾಣಿ, ಬುದ್ಧಿ ಆಚೆಗಿನ ಮಾತು, ಪ್ರೀತಿ ಅಂತ ವಸ್ತು ಈ ಹೊರಗಿನ ನಾವು ಕಾಣಿ ಅಂತ ಇನ್ನು ಹೇಳಿದ ನೆನಪು ನಮ್ಮ ಪಕ್ಕ ಬರಂಗಿಲ್ಲ. ಆದರೂ ಆ ಶ್ರೇಷ್ಠತೆ ಅನ್ನೋದು ಏನಲ್ಲ, ಅದು ನಾವು ಯಾವಾಗಲೂ ಸ್ಮರಣೆಯಲ್ಲಿ ಇಟ್ಕೊಂಡು ನಮ್ಮ ಗುರುದೇವರು ಅವರು ಹೇಳೋದ್ರಿಗೆ ಅವರಿಗೆ ಸೊಸೈಟಿ ನಡೆದು ಬಂದ ದಾರಿಯ ಬಗ್ಗೆ ಭೋಜಪ್ಪ ಹೊತ್ತಿ ಅವರು ಕಟ್ಟಿದಂತ ಈ ಒಂದು 11 ರೂಪಾಯಿ ಪ್ರಾರಂಭವಾದಂತಹ ಸೊಸೈಟಿ ಇವತ್ತು 30 ಕೋಟಿ 60 ಲಕ್ಷ 30 ಕೋಟಿ ಮೇಲಾಗಿದೆ. ಅದಾಗದ ಕಾರಣ ಯಾರಪ್ಪ ಅಂದ್ರೆ ನಾವ್ಯಾರು ಅಲ್ಲ, ನೀವೇ ಸಹಕಾರಿಗಳು. ನೀವು ಸಹಕಾರ ಮನೋಭಾವನೆಯಿಂದ ಆ ಸೊಸೈಟಿ ಮೇಲೆ, ಡೈರೆಕ್ಟರ್ ಮೇಲೆ ಏನು ವಿಶ್ವಾಸ ಇಟ್ಟಿರಲ್ಲ, ಆ ವಿಶ್ವಾಸದಿಂದ ಈ ಸಂಘ ಇಷ್ಟೊಂದು ಬೆಳೆದ. ಇವತ್ತು ಇಡೀ ರಾಜ್ಯದಲ್ಲಿ ನಂಬರ್ 1 ಸೊಸೈಟಿ A+. ಪ್ರತಿ ವರ್ಷ ಎಡಿಟ್ ಒಳಗೆ A+ ಬರ್ತದೆ ನಮ್ಮ ಸೊಸೈಟಿ. A+ ಶ್ರೇಣಿ ಒಳಗೆ ಒಂದು ಕಟ್ಟಬಾಕಿ ಇಲ್ಲ. ಬಸವಣ್ಣ ಬಾಗೇವಾಡಿಯಲ್ಲಿರ್ತಕ್ಕಂಥ ಸೊಸೈಟಿಯವರು 15 ಲಕ್ಷ ಕೊಡ್ತಾರೆ ಸಾಲ. ನಮ್ಮಲ್ಲಿ 20 ಲಕ್ಷ ಸಾಲ ಕೊಡ್ತೀವಿ. ಈ ಸಲ ಬಡ್ಡಿಯನ್ನು ಕಡಿಮೆ ಮಾಡ್ತಂತ ಅಧ್ಯಕ್ಷರು ಹೇಳಿದ್ದಾರೆ, ಹೊಸದಾಗಿ ಅಧ್ಯಕ್ಷರು ಹೇಳ್ಯಾರ, ಬಡ್ಡಿಯನ್ನು ಕಡಿಮೆ ಮಾಡ್ತಾರೆ. ನಮಗೆಲ್ಲ ಮಾಡೋಣ ಬೇಡ ಹೇಳ್ರಿ, ಚಪ್ಪಾಳೆ ಹೇಳಿಲ್ಲ ಚಪ್ಪಾಳೆ. ಈಗ ಚರ್ಚೆ ಮಾಡುವಂತಹ ವಿಷಯಗಳೆಲ್ಲ. ಬಟ್ ಇವತ್ತಿನ ಒಂದು ಸೊಸೈಟಿ ಕಾರ್ಯಕ್ರಮ ಬಹಳಷ್ಟು ಅತ್ಯುತ್ತಮವಾಗಿ ನಡೆದವ. ಎಲ್ಲರಿಗೆ ಹೊರಗೆ ಊಟ ಹಾಕಿದ್ದಾರೆ ಅಧ್ಯಕ್ಷರು. ಎಲ್ಲರೂ ಬೆಳಗ್ಗೆ ಊಟ ಮಾಡಿ ಚಂದ ಕೂತ್ರಿ, ಸ್ವಾಮಿಗಳ ಪ್ರವಚನ ಕೇಳೋದು ಮತ್ತು ಸನ್ಮಾನಕ್ಕೆ ಮುಗಿಸೋಣ ಅಂತ. ಆದ್ರೆ ನನಗೊಂದು ಬಹಳ ಈ ಸಲ ಏನಪ್ಪಾ ಅಂದ್ರ, ನನಗೆ ಅನಿಸ್ತು ಮೊನ್ನೆ ಘಟನೆ ಎಲ್ಲ ಗೊತ್ತದ. ನಾ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾಗ್ತೇನೆ ಅಂತ ಮೊದಲಂತ ಗೊತ್ತಿದ್ದಿತ್ತಲ್ಲ. ಆದ್ರೆ ನನಗೆ ಈಗ ಅರಿವಿಗೆ ಬಂದದ ಪಕ್ಕ. ನಾ ಶಿಕ್ಷಕನಾಗಿ ಸೇವೆ ಸಲ್ಲಿಸುವುದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ.
ಯಾಕಂದ್ರೆ ಇಷ್ಟೊಂದು ಶಿಕ್ಷಕರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರನ ಇದು ಯಾವ ನೌಕರಿಯೊಳಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಗಳಿಸಲಿಕ್ಕೆ ಅಷ್ಟೊಂದು ಇಲ್ಲ. ಅದು ವಿಶೇಷವಾಗಿ ಚರ್ಚಣ ತಾಲೂಕಿನಲ್ಲಿ ಆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕಂತ ಹೇಳ್ತಾರಲ್ಲ, ಅದು ಹುಟ್ಟಿದರೆ ಚರ್ಚಣ ತಾಲೂಕಿನಲ್ಲಿ ಹುಟ್ಟಬೇಕು, ಅದು ಶಿಕ್ಷಕ ಬಳಗದಲ್ಲಿ ಹುಟ್ಟಬೇಕು ಅಂತ ಹೇಳಿ ಜನಾಂತರಗಳಿಂದ ಮನುಷ್ಯನಾಗಿ ಹುಟ್ಟಿದ್ರೆ ಶಿಕ್ಷಕರಾಗಿ ಚರ್ಚಣ ತಾಲೂಕಿನಲ್ಲಿ ಹುಟ್ಟಬೇಕು ಎಂತಕ್ಕಂಥ ಒಂದು ಹುರುಪು ಹುಮ್ಮಸ್ಸು ನನ್ನಲ್ಲಿ ಮೂಡ್ಯಾದ. ಯಾಕಂದ್ರೆ ಮೊನ್ನೆ ಒಂದು ಫೋನ್ ಕರೆಯ ಮೇರೆಗೆ ಬಿಜಾಪುರಕ್ಕೆ ಟ್ರ್ಯಾಕಿಗೆ ಹೋದಕ್ರ 300 ಜನ ಶಿಕ್ಷಕರು ಇದ್ದೀರಿ. 300 ಜನ SP ಆಫೀಸ್ಗೆ DC ಆಫೀಸ್ ಹೋದಕ್ರ ಅದು ನೆನೆಸ್ಕೊಂಡ್ರೆ ಮೈ ಜಮ್ಮು ಅಂತ ನಮಗೆ. ಆದ್ರೂ ಒಂದು ಶ್ರೇಷ್ಠ ಕೆಲಸ ನೀವೆಲ್ಲ ಬಂದುದರಿಂದ ಏನಾಗ್ತದೆ ಅಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಆ ಭ್ರಷ್ಟಾಚಾರಿಗಳು ಮೂಲೆ ಉಪಯೋಗ. ಅದು ಮೂಲ ಕಾರಣಗಳು ಯಾರಪ್ಪ ಅಂದ್ರೆ ನಮ್ಮ ಚರ್ಚೆ ತಾಲೂಕಿನ ಶಿಕ್ಷಕರು ಅಂತ ಹೇಳಕ ನಮ್ಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ನಾವು ಯಶಸ್ವಿಯಾಗಿದ್ದೇವೆ. ನಾವೆಲ್ಲ ಇವತ್ತು ಪ್ರತಿ ಹಳ್ಳಿಯಲ್ಲಿ ಇವರು ಎಲ್ಲ ನಡ್ಕೊಂಡವ್ರು ಏನ್ ಮಾಡಿರಿ ಕೆಲಸ ಚರ್ಚೆ ತಾಲೂಕದವರು, ಏನ್ ಗಂಟು ಕೆಲಸ ಮಾಡಿರಿ, ಏನ್ ಭಾರಿ ಕೆಲಸ ಮಾಡಿರಿ, ಎಂತ ಶ್ರೇಷ್ಠ ಕೆಲಸ ಮಾಡಿರಿ, ನೀವು ಏನ್ ಕೇಳಿದ್ರು ಕೇಳಿ ಅಂತೇಳಿ 100 ಗಂಟೆ ಆದ್ರೂ ಅದೇ ಕೇಳ್ತಾರ. ಇಂಡಿಗೆ ಹೋದ್ರು ಅದೇ ಅಂತಾರ, ಬಿಜಾಪುರಕ್ಕೆ ಹೋದ್ರು ಅದೇ ಅಂತಾರ, ಮುದ್ದಾಪುರದವರು ಅದೇ ಅಂತಾರಲ್ಲ. ಎಲ್ಲಾ ತಾಲೂಕಿನ ಮಜಾ ಇರುದ್ರು ಅವರು. ಇವತ್ತೆಲ್ಲ ಶಾಂತ ಇದೆಲ್ಲ ನೌಕರಿ ಮಾಡಿದ್ರೆ ಮಕ್ಕಳು ಉದ್ಧಾರ ಆಗ್ತಾರೆ. ಯಾಕಂದ್ರೆ ಮನುಷ್ಯ ಶಿಕ್ಷಕ ಆದವ ಶಾಲೆಗೆ ಹೋಗುತ್ತಾರ ಮಾನಸಿಕ ನೆಮ್ಮದಿಯಿಂದ ಶಾಲೆಗೆ ಹೋಗಿ ಶಿಕ್ಷಣ ಕಲಿಸಿದ್ರೆ ಪ್ರಭಾವಯುತ ಶಿಕ್ಷಣ ಮಕ್ಕಳಿಗೆ ಸಿಗ್ತದ. 108 ಕೆಲ ಹೊಲ ಇಟ್ಕೊಂಡು ಮನ್ಯಾಗ ಗಂಡ ಹೇಳ್ತಿದ್ದೇವೆ ಜಗಳ ಹೋದ್ರ ಇಂಥ ಯೂಟ್ಯೂಬ್ ಕಿರಿಕಿರಿ ಮಾಡ್ಕೊಂಡು ಹೋದಕ್ರ ಮನುಷ್ಯಗೆ ನೆಮ್ಮದಿ ಇರಂಗಿಲ್ಲ, ಪಾಠ ಹೇಳಕ್ ಆಗಂಗಿಲ್ಲ, ನಮ್ಗೆ ನೆಮ್ಮದಿ ಪಾಠ ಹೇಳಕ್ ಆಗಂಗಿಲ್ಲ. ಇಂಥ ನೆಮ್ಮದಿಯ ವಾತಾವರಣ ಇವತ್ತು ನಿರ್ಮಾಣ ಆಗ್ಯದ. ಜೊತೆಗೆ ನಮ್ಮ ಅಧಿಕಾರಿಗಳು, ಶಿಕ್ಷಣಾಧಿಕಾರಿಗಳು ಸಹಿತ ಬಹಳಷ್ಟು ಒಳ್ಳೆಯವರು ಬಂದಾರ, ಪ್ರಾಮಾಣಿಕರಾದಾರ. ಅವರು ಭ್ರಷ್ಟಾಚಾರದ ವಿರುದ್ಧ BO ಅವರು ಸಹಿತ ಅಂತ ಒಳ್ಳೆಯ BO ನಮಗೆ ಸಿಗ್ತಾರ. ಮತ್ತು ನಮ್ಮ ಶಿಕ್ಷಕರು ಮಕ್ಕಳದಾರ ಬಹಳ. ಇಂಥ ಎಲ್ಲ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲರೂ ಸಹಾಯ ಸಹಕಾರದಿಂದ ಇನ್ನಷ್ಟು ನಾವು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವ ಮೂಲಕ ಮತ್ತಷ್ಟು ಸಮಾಜ ಸೇವೆ ಮಾಡೋಣ, ಗುರುಸ್ಮರಣೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಸೊಸೈಟಿ ಇನ್ನಷ್ಟು ಬೆಳೀಲಿ, ಉಜ್ವಲವಾಗಲಿ ಅಂತೇಳಿ ಹಾರೈಸಿ ನಮ್ಮೆಲ್ಲರ ಇವು ಕೊಟ್ಟು ಬಂದಿದ್ದೀರಿ. ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಪೂಜ್ಯರ ಪಾದಾರ ಒಂದರಲ್ಲಿ ನನ್ನ 4 ನುಡಿಗಳನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ. ಫೆಬ್ರವರಿ 22ರಂದು ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಈ 5 ವರ್ಷಗಳಿಗೆ ಚುನಾಯಿತರಾಗಿ ಆಯ್ಕೆಯಾಗಲಿಕ್ಕೆ ಸ್ವೀಕರಿಸಿರ್ತಕ್ಕಂಥ ವಲಯದ ಯಾವತ್ತೂ ಗುರುಗಳಿಗೆ, ಗುರುಮಾತೆಯರಿಗೆ ವೈಯಕ್ತಿಕವಾಗಿ ಹಾಗೆ ಆಡಳಿತ ಮಂಡಳಿ ಪರವಾಗಿ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೀನಿ. ಇದು ಈ ವರ್ಷದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಇಂದಿರಾ ನಿಕಟಪೂರ್ವ ಶಿಕ್ಷಣ ಸೊಸೈಟಿಯ